ಒಂದು ಶಿವಯೋಗಿಗಳ ನಾಡಿನಿಂದ CPI ಆಗಿ ಇವತ್ತಿನ ದಿನ ಪದೋನ್ನತಿ ಹೊಂದಿ ಇವತ್ತಿನ ದಿನ ಲೋಕಾಯುಕ್ತ ಒಂದು ಹುದ್ದೆಗೆ ಅಲ್ಲಿ ಕೊಟ್ಟಿದ್ದಾರೆ. ಇವತ್ತಿನ ದಿನ ಕೂಡುವುದು ಆಕಸ್ಮಿಕ, ಅಗಲುವುದು ಅನಿವಾರ್ಯ ಅನ್ನುವಂತೆ ನಾವು ಇನ್ನೊಂದು ಸ್ವಲ್ಪ ದಿನ ಈ ಸಾಹೇಬತೆಯಾಗಿದ್ದೇ ಮಾಡಬೇಕಿದ್ದು. ಬಟ್ ಈಗ CPI ಆಗಿರೋಣ ನಾವು ಹೋಗಲೇಬೇಕಾಗಿದೆ. ಮತ್ತು ಮುಂದಿನ ಒಂದು ಇನ್ನ 20 ವರ್ಷ ಸೇವಾವಧಿ ಇದೆ. 20 ವರ್ಷ ಸೇವಾವಧಿಯಲ್ಲಿ ಇನ್ನೂ ಒಂದ್ಸಲ ಆ ಶಿವಯೋಗಿ ನಿಮ್ಮ ಕಡೆ ಕರ್ಸ್ಕೊತಾನ ಅಂತೇಳಿ ನಮ್ಗೆ ಆತ್ಮವಿಶ್ವಾಸ ಇದೆ. ನಾವು ಸಾಹೇಬರು ಈಗ ನಮ್ಗೆ 2 ವರ್ಷ ನಂದು 2 ವರ್ಷ ನಾನು ಇದ್ದಿದ್ದೆ ಮುಗಿದ್ಮೇಲೆ ಅಲ್ಲಿ ತನ ಅಲ್ಲೂ ಸಾಹೇಬ್ರು ಇಲ್ಲೇ ಇರಲಿ. ಆಮೇಲೆ ಸಾಹೇಬ್ರು 2 ವರ್ಷ ಆದ್ಮೇಲೆ ಅವರ ಅಧಿಕಾರವನ್ನು ಹಸ್ತಾಂತರ ನಮ್ಗೆ ಮಾಡುವಂತ ಒಂದು ದೇವರ ಮಾಡಿ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಈ ಒಂದು 15 ವರ್ಷಗಳ PSI ಸೇವಾವಧಿಯಲ್ಲಿ ನನ್ನೊಂದಿಗೆ ಹೆಗಲಿಗೆ ಹೆಗಲಾಗಿ ನನ್ನ ಪತ್ನಿ ಆಯಿತು, ನಮ್ಮ ಮಕ್ಕಳಾಯ್ತು, ತುಂಬ ಸರ್ಕಾರ ನೀಡಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಇಲ್ಲಿ ಅಥಣಿ ಪೊಲೀಸ್ ಠಾಣೆಯಲ್ಲಿ 2.5 ವರ್ಷ ನಾನೇನು PSI ಇದ್ದ ಅವಧಿಯಲ್ಲಿ ಯಾವುದೇ ನಮ್ಮ ವಕೀಲ ಮಿತ್ರರಾಯ್ತು, ಸಂಘಟನೆಯವರಾಯ್ತು, ಯಾರೋ ಆಗ್ಲಿ ಸ್ಟೇಷನ್ ಬಂದು ಮುತ್ತಿಗೆ ಹಾಕುವುದಾಗಲಿ, ಧಿಕ್ಕಾರಕ್ಕೆ ಹೋಗುವುದಾಗಲಿ ಅಥವಾ ನಮ್ಮ ವಿರುದ್ಧ ಠಾಣೆವರೆಗೆ ಬಂದಂತರೂ ನಾವು ಯಾವತ್ತೂ ನೋಡಲಿಲ್ಲ. ಇನ್ನು ಯಾವ ರೀತಿ ಆತ್ಮೀಯತೆ ಇತ್ತಪ್ಪ ಅಂತಂದ್ರೆ ನಮ್ಮ ವಕೀಲ ಮಿತ್ರರೊಂದಿಗೆ ಈಗ ನಾ ಏನಾದ್ರು ಕೋರ್ಟ್ ಎವಿಡೆನ್ಸ್ ಹೋಗ್ಬೇಕು ಅಂತಂದ್ರೆ ಒಂದು 20 ನಿಮಿಷ ಮೊದಲು ಹೋಗ್ಬೇಕು. ನಾನು ಅಷ್ಟು ಟೈಮ್ ಮಾಡಿ ಇಟ್ಕೊಂಡು ಹೋಗಿರ್ತೀನಿ. 11 ಗಂಟೆ ಕೋರ್ಟ್ ಸ್ಟಾರ್ಟ್ ಅಂತಂದ್ರೆ ಅದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಹೋಗಿರ್ತೀನಿ. ಯಾಕಪ್ಪ ಅಂತಂದ್ರೆ ನಾನು ಕೋರ್ಟ್ ಎಂಟ್ರೆನ್ಸ್ದಿಂದ ಜಡ್ಜ್ ಸಾಹೇಬ್ರು ಇದಕ್ಕೆ ಹೋಗ್ಬೇಕಂತಂದ್ರೆ ಕನಿಷ್ಠ ಒಂದು 20 ವಕೀಲರು ಭೇಟಿ ಆಗುತ್ತಾರೆ. ಎಲ್ಲರೂ ಆತ್ಮೀಯತೆಯಿಂದ ಮಾತಾಡಿಸಿ ನಿಂತು ಮಾತಾಡಿಸಿ ಹೋಗ್ತಾರೆ. ಹಂಗಾಗಿ ಅಷ್ಟೊಂದು ಆತ್ಮೀಯತೆಯಿಂದ ಈಗೆಲ್ಲ ಸರ್ಕಾರ ಈ ಅಥಣಿಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ಈ ಒಂದು 1.5 ವರ್ಷಗಳ ಕಾಲ ಇಲ್ಲಿ PSI ಆಗಿ ಕರ್ತವ್ಯ ನಿರ್ವಹಿಸಲು ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳಿಗೆ, ಅಥಣಿ ಠಾಣೆಯ ಹಾಗೂ ಎಲ್ಲ ನಮ್ಮ ಐಗಳಿ ಪೊಲೀಸ್ ಠಾಣೆಯ ಹಾಗೂ ಎಲ್ಲ ಅಧಿಕಾರಿ ಸಿಬ್ಬಂದಿರವರಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಹೊಂದಿಸಿ ನಾವು ಮಾತುಕೊಳ್ತಾನೆ. ಆ ಟೈಮಲ್ಲಿ ಬಾಗಲಕೋಟೆಗೆ ಬಂದಾಗ ಅವರು DSBಯಲ್ಲಿ PSI ಅವಾಗಿಂದ ಪರಿಚಯ. ಸೊ ಅಲ್ಲಿ ಆದ್ಮೇಲೆ ಅವರು ನಿಲ್ಪಣಿಯಲ್ಲಿದ್ದಾಗ ಚರ್ಚಲ್ಲಿದ್ದೆ, ಇಲ್ಲಿ ಅಥಣಿಯಲ್ಲಿದ್ದಾಗೂ ಇದ್ದೆ. ಅದಾದ್ಮೇಲೆ ನಮ್ಮ ಜೊತೆಗೆ ವರ್ಕ್ ಮಾಡೋ ಅವಕಾಶ ಇತ್ತು. ಈಗ ಅವರು ನಾನ್ ಎಕ್ಸಿಕ್ಯೂಟಿವ್ 2 ವರ್ಷ ಹೋಗ್ಬೇಕು ಅಂದ್ರೆ ಅವರು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಹೋಗ್ತಾರೆ. ಒಂದು ಜಿಲ್ಲಾ ಅವ್ರ ಕಂಟ್ರೋಲ್ನಾಗ ಇರ್ತೈತಿ. ಹೆಸ್ಕಾಂ ಹೋಗ್ಲಿ, ಲೋಕಾಯುಕ್ತ ಹೋಗ್ಲಿ, ಅವರ ವ್ಯಾಪ್ತಿಯಲ್ಲಿ ಒಂದು ಜಿಲ್ಲೆ ವ್ಯಾಪ್ತಿ ಇರ್ತೈತೆ. ಅವ್ರಿಗೆ ಮುಂದೆಯೂ ಕೂಡ ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಈ ಮಧ್ಯದಲ್ಲಿ ಅವರಲ್ಲಿ ನಾನು ಕಂಡಿದ್ದೇನು ಅಂತಂದ್ರೆ ಇಷ್ಟು ವರ್ಷದಲ್ಲಿ ಒಂದು ಶಿಸ್ತು, ರೈಟ್ ಫ್ರಮ್ ಮೈ ಪ್ರೊಫೆಷನರಿ ಡೇಸ್ ನಾನು ನೋಡ್ತಾ ಇದ್ದೀನಿ. ಒಂದು ಶಿಸ್ತು ಅಂತಂದ್ರೆ ಸಮಯ ಪಾಲನೆ ಕೂಡ, ಯಾವ ಟೈಮಿಗೆ ಬರಬೇಕು, ಅಧಿಕಾರಿಗಳ ಜೊತೆಗೆ ಹೇಗೆ ವರ್ತನೆ ಮಾಡಬೇಕು, ಹೇಗೆ ರಿಪೋರ್ಟಿಂಗ್ ಇರಬೇಕು, ಅದೆಲ್ಲದಕ್ಕೂ ಮಿಗಿಲಾದದ್ದು ಏನು ಅಂತಂದ್ರೆ ಅವ್ರ ಡ್ರೆಸ್ಸಿಂಗ್ ಸೆನ್ಸ್. ಪರ್ಸನಲ್ ಹೇಳ್ಬೇಕಂತಂದ್ರೆ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ. ಇಟ್ ಗಿವ್ಸ್ ಲೈಕ್ ಎಲ್ಲ ಪೊಲೀಸ್ ಠಾಣೆ ಮುಂದೆ ಒಂದು ಮಿರರ್ ಇಟ್ಟಿರ್ತೀವಿ, ನೋಡಿದ್ರೆ ನೀವು ಯಾರಾದ್ರೂ ವಿಚಾರ ಮಾಡಿದ್ರೆ ಎದಕ್ಕೆ ಇಟ್ಟಿರ್ತೀವಿ ಅಂತ ಹೇಳಿ. ಮಿರರ್ ಇಟ್ಟಿವಿ, ಆಯ್ತಪ್ಪ ಇಟ್ಕೊಂಡಿದ್ದಾರೆ ಅಂತ. ಯಾಕೆ ಅಂತ ವಿಚಾರ ಮಾಡಿಲ್ಲ. ಅದ್ರ ಮೇಲೆ ಮತ್ತೆ ಅಕ್ಷರಗಳು ಬರೋದಿರ್ತೀವಿ, ಆಮ್ ಐ ಲುಕಿಂಗ್ ಸ್ಮಾರ್ಟ್ ಅಂತ. ನಾವು ಯಾಕೆ ಸ್ಮಾರ್ಟ್ ಕಾಣಬೇಕು ಅಂದ್ರೆ ಒಂದು ಕ್ಯಾಪ್ ಅಲ್ಲಿ ಇರೋ ಒಂದು ಏನ್ ನಮ್ದು ಎಂಬ್ಲಮ್ ಇರ್ತದೆ ಅದನ್ನ ಸ್ವಲ್ಪ ಟರ್ನ್ ಆದ್ರೂ ಕೂಡ ಅಸೈನ್ ಮಾಡ್ತೇವೆ. ಸೊ ನೀವು ಯಾವಾಗಲೇ ಹಾಡ್ತಾರೆ. ಸೊ ಈ ಶಿಸ್ತು ಏನಿದೆಯಲ್ಲ ನಮ್ಮ ಇಲಾಖೆಗೆ ಒಗ್ಗೂಡುವಂತ ಒಂದು ಪ್ರಿನ್ಸಿಪಲ್. ಆ ಪ್ರಿನ್ಸಿಪಲ್ ಅವ್ರಿಗೆ ನಾನು ಮೊದಲಿಂದ ನೋಡಿದ್ದೀನಿ. ಐ ಆಮ್ ಆಲ್ಸೋ ಅ ಗುಡ್ ಫ್ಯಾನ್ ಆಫ್ ಇಟ್. ಯುವರ್ ಔಟ್ಲುಕ್ ಸ್ಪೀಕ್ಸ್ ಅಬೌಟ್. ಕಾರ್ಯವೈಖರಿಯಲ್ಲಿ ನೋಡ್ಬೇಕಂತಂದ್ರೆ ನಮ್ಗೆ ಒಂದು ಸಿಂಗಲ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಹಿ ಇಸ್ ಅ ಟ್ರಬಲ್ ಶೂಟರ್ ಅಂತ. ಏನೇ ಒಂದು ತೊಂದರೆ ಬಂತು ನಮ್ಮ ಉಭಯ ಭಾಗದಲ್ಲಿ ಅಂತಂದ್ರೆ ಫಸ್ಟ್ ಇಮಿಡಿಯೇಟ್ ಪರ್ಸನ್ ಟು ಗೋ ಫಾರ್ ಇಸ್ ದ ಲಾ ಅಂಡ್ ಆರ್ಡರ್ SHO ಯಾರು. ಬಟ್ ನೆಕ್ಸ್ಟ್ ಪರ್ಸನ್ ಟು ಬ್ಯಾಕ್ ಆನ್ ಯಾವುದೇ ಇರಲಿ ಅದು ವ್ಯಾಪ್ತಿ. ನಾನು ಕುಮಾರ್ಗೆ ಹೇಳ್ತಿದ್ದೆ, ಅಂಶಗಳನ್ನ ನಾವು ಮರಿತೀವಿ, ಒಂದು ವರ್ಷದಲ್ಲಿ ನಾವು ಮರ್ತು ಬಿಡ್ತೀವಿ. ಅದಕ್ಕೆ ನಮ್ಮ ಆಫೀಸಲ್ಲೂ ಒಂದು ಹಾಲ್ ಆಫ್ ಫೇಮ್ ಅಂತ ಒಂದು ದೊಡ್ಡ ಬೋರ್ಡ್ ಮಾಡಿದ್ವಿ. ಆ ಎಲ್ಲಾ ಫೋಟೋದಲ್ಲೂ ಕುಮಾರ್ ಹಡ್ಕರ್ ಇದ್ದಾರೆ. ಹಾಲ್ ಆಫ್ ಫೇಮ್ ಅಂತ ಒಂದು ಫೋಟೋ ಅಲ್ಲ, ಒಂದು 20 ಫೋಟೋ ಅದಾವ. ಎಲ್ಲಾ ಫೋಟೋಗಳಲ್ಲೂ ಕೂಡ ಕುಮಾರ್ ಹಡ್ಕರ್ ಅವರು ಇದ್ದಾರೆ. ಅವ್ರದ್ದು ಇನ್ವಾಲ್ವ್ಮೆಂಟ್ ನಮ್ಮ
ಬರ್ರಿ ಮೇಡಮ್ ಬರ್ರಿ ಸಿಬ್ಬಂದಿ ವರ್ಗಗಳನ್ನು ರಚಿಸಲು ಬನ್ನಿ ಸರ್ ಬನ್ನಿ ಹಾಗೆ ಸರ್ ಬನ್ನಿ ಸರ್ ಸಂಜಯ್ ಸರ್ ಆಗಿರ್ಬೋದು ನಾಗೇಶ್ ಸರ್ ಆಗಿರ್ಬೋದು ಎಲ್ಲರಿಗೂ ರತ್ನಾಶ್ರಯ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಎಲ್ಲರೂ ಸೇರಿ ಸನ್ಮಾನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಶಂಕರನ ನಮ್ಗೆ ಭಾಳ ಭಯ ಇತ್ತು. ಆದ್ರೆ ಫಸ್ಟ್ ಟೈಮ್ ನಾವು ಯಾವಾಗ 2 ಸರ್ತಿ ಸರ್ ಫಸ್ಟ್ ಟೈಮ್ ಟ್ಯೂಷನ್ ಬಂದ ಸರ್ ಬಂದಾಗ ಸೊ ಒಂದು 2 ಕೇಸ್ ಸಲುವಾಗಿ ಹೋಗಿದ್ದೀವಿ. ಅವಾಗ ಇಷ್ಟು ಆತ್ಮೀಯತೆಯಲ್ಲಿ ಮಾತಾಡೋ ನನಗೆ ಕಾಲ್ ಇರ್ಬೇಕಂದ್ರೂ ಆಸೆ ಬಂದಿತ್ತು ಟ್ಯೂಷನ್ದಾಗ. ಫಸ್ಟ್ ಟೈಮ್ ಹೋಗಿದ್ದೆ 17 ಸೊ ಅವಾಗ ಇವ್ರ ಸರ್ ಟ್ಯೂಷನ್ದ ಇಷ್ಟು ಆತ್ಮೀಯತೆಯಿಂದ ಮಾತಾಡಿದ್ರು. ನಾನು ಪೊಲೀಸರು ಹಿಂಗೂ ಇರ್ತಾರ ಅಂತ ಅನ್ಸ್ಬಿಟ್ಟು ನನಗೆ ಒಮ್ಮೆ ಶಾಕ್ ಆಯ್ತು. ಈ ತರ ನಾವು ಪೊಲೀಸ್ನವ್ರು ಅಂತ ಭಯ ಆಗ್ತದ. ಬಟ್ ಇವ್ರ ಜೊತೆ ನಾವು ಈ ತರ ಮಾತಾಡ್ತಂದ್ರೆ ಇವ್ರು ಎಷ್ಟು ಒಳ್ಳೆಯ ಗುಣನೂ ಅದಾವಲ್ಲ ಇವ್ರೊಳಗೆ. ಸೊ ಹಿಂಗಾಗಿ ನಾವು ಸರ್ ನಮ್ಗೆ ಇದು ಒಂದೇ ಸಿಗ್ತಾರಲ್ಲ ಸರ್ ಇವಾಗ 2ನೇ ಸರ್ತಿನೂ PS ಆಗಿ ಮತ್ತೆ ಅತನಿಗೆ ಬಂದ್ರು. ನಮ್ಮ ಶಿವಗೆ ನಾನು ಹೆಂಗೆ ಇತ್ತಂದ್ರ ಒಂದ್ಸತಿ PS ಆಗಿ ಹೋದ್ರು ಕೆಲಸ ಮಾಡಿ ಮತ್ತೆ 2ನೇ ಸರ್ತಿನೂ ಮತ್ತೆ ಅತನಿಗೆ ಬಂದ್ರು. ಅಂದ್ರ ಅವರಲ್ಲಂತ ನಿಷ್ಠೆ ಅವ್ರಂತ ಮಾಡಿದಂತ ಒಳ್ಳೆ ಗುಣಗಳ ಎಲ್ಲರ ಜೊತೆ ಅವರು ಆತ್ಮೀಯದಿಂದ ಎಷ್ಟು ಇದ್ರಲ್ಲ ಶಿವಿಗೆ ಅವರು ಮತ್ತೊಂದ್ಸಲ ಜನರ ಸೇವೆ ಮಾಡಕ್ಕೆ ಅತನಿಗೆ ಬರ್ರಿ ಅಂದ್ಬಿಟ್ಟು ಕರ್ಕೊಂಡ್ರು.